ನಿನ್ ಮಾತು ಕೇಳಲಿಲ್ಲ ಅಂತ ನನ್ ಮೇಲೆ ಬೇಜಾರಿಲ್ಲ ತಾನೆ? ಚೇ ನಾನೇ ಡಿವೋರ್ಸ್ ಬೇಡ ಅಂತ ಅನ್ನಲ್ಲ, ಮತ್ತೆ ನಾನೇ ಕೋಪ ಮಾಡ್ಕೊಳ್ಳಿ? ಓಹ್ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಭುವನ. ಈ ವಿಷಯದ ಬಗ್ಗೆ ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದೆ. ಈಗ ನನಗೆ ರಿಲ್ಯಾಕ್ಸ್ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹೋಗಿ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು ಭುವನ. ರೀ, 1 ನಿಮಿಷ ನಿಂತ್ಕೊಳ್ಳಿ. ಸ್ನಾನ ಮಾಡಕ್ ಮುಂಚೆ ನನ್ನ ಫೈನಲ್ ಡಿಸಿಷನ್ ಏನು ಅಂತ ತಿಳ್ಕೊಳ್ಳಿ. ಆಮೇಲೆ ನೀವು ಫೈನಲ್ ಆಗಿ ತಲೆ ತೊಳ್ಕೋಬಹುದು. ಏ ಭುವನ, ಏನ್ ಮಾಡ್ಕೋತಾ ಇದೀಯಾ? ಮನಸ್ಸಿನಲ್ಲಿ ಇನ್ನೊಬ್ಳ ಜೊತೆ ಸಂಸಾರ ಮಾಡ್ಕೊಂಡು ನನ್ ಜೊತೆ ಸಂಸಾರ ಮಾಡ್ತಿದ್ರಲ್ಲ, ನಾಚಿಕೆಗಲ್ವಾ ನಿಮ್ಗೆ? ಏನ್ ಮಾಡ್ಕೋತಾ ಇದ್ಯಾ? ನಾನ್ ಸಾಯ್ಬೇಕು. ಬೇಡ ಬೇಡ ಭುವನ, ನಾನ್ ಚಾಕು ಕೆಳಗೆ ಹಾಕು. ಬೇಡ, ನೋಡು. ಬೇಡ ಭುವನ, ಅಯ್ಯೋ, ಚಾಕು ಬಿಸಾಕು. ಬೇಡ. ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಹೇಳ್ರಿ? ಸಾಯೋ ಅಂತದ್ ಏನ್ ಹೇಳ್ದೆ ಈಗ ನಾನು? ಮತ್ತೆ ಅವಳನ್ನ ನೀವು ಬೇರೆ ಮರ್ತಿಲ್ಲ, ಎಲ್ಲಾರ ಮುಂದೆ ತಾಳಿ ಕಟ್ಟಿದೀನಿ ಅಂತ ಬೇರೆ ಹೇಳ್ತಾ ಇದೀರಲ್ಲ. ಭುವನ, ಬಿಡ್ರಿ. ಒಂದ್ ನಿಮಿಷ ಬಿಡ್ರಿ. ಕೂತ್ಕೋ. ನನ್ನ ಮಾತು ಕೇಳು. ಕೂತ್ಕೋ. ಬಿಡ್ರಿ. ಕೂತ್ಕೋ ಅಂತ ಹೇಳಿದ್ನಲ್ಲ. ಕೈ ಕೊಡು. ಇಡಿಯಟ್ ತರ ಆಡ್ಬೇಡ. ನಿನ್ ಕೈ ಕೊಡು. ಕೊಡು ಇಲ್ಲಿ. ನಾನ್ ಸಾಯ್ಬೇಕು. ಬಿಡ್ರಿ. ಭುವನ, ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ. ಹಠ ಮಾಡ್ಬೇಡ. ಹೋದ್ರೆ ಹೋಗ್ಲಿ, ನನ್ ಜೀವನನೇ ಹೊಟ್ಟೋಯ್ತು. ಇದು ಹೋದ್ರೆ ಹೋಗ್ಲಿ, ಬಿಡ್ರಿ. ನನಗೆ ನಿಮ್ ಮೇಲಿರೋ ನಂಬಿಕೆನೇ ಹೊಟ್ಟೋಯ್ತು. ಬಿಡ್ರಿ. ಭುವನ, ನನ್ನ ಮಾತು ಕೇಳು. ನಾನ್ ಏನ್ ಮಾಡ್ಬೇಕು ಅದಾದ್ರೂ ಹೇಳು. ಯಾಕೆ ಮಾಡ್ಲಿಲ್ಲ ಹೇಳಿ? ಅವಳು ಡಿವೋರ್ಸ್ ಮಾಡಿ ಅಂತ ಹೇಳಿದೆ ತಾನೆ. ನನ್ಗೋಸ್ಕರ ನೀವು ಅಷ್ಟು ಮಾಡಿಲ್ಲ ಅಂತಂದ್ರೆ ನಾನ್ ಯಾಕೆ ಈ ಮನೇಲಿ ಇರ್ಬೇಕು ಹೇಳ್ರಿ? ಭುವನ, ನೀನೇ ಸ್ವಲ್ಪ ಹೊತ್ತಿಗೆ ಮುಂಚೆ ಡೈವರ್ಸ್ ಬೇಡ ಅಂತ ಹೇಳ್ದಿಲ್ಲ. ಹಾಗೆ ಹೇಳ್ದೆ ಹೋಗಿದ್ದಿದ್ರೆ ನಿಮ್ ಮನ್ಸಿನಲ್ಲಿ ಏನಿದೆ ಅಂತ ನಂಗೆ ಗೊತ್ತಾಗ್ತಿತ್ತಾ? ಸಾಕ್ರಿ, ನಿಮ್ ಜೊತೆ ಬದುಕಿ ಸಾಕು. ನನ್ಗೆ ನಿಮ್ ಜೊತೆ ಬದುಕಕ್ ಇಷ್ಟ ಇಲ್ಲ. ಸರಿ, ಆಮೇಲೆ ಮಾತಾಡೋಣ. ಈ ಕೈ ಸರಿಯಾಗಿ ಕೊಡು. ನೋಡ್ ಭುವನ, ಹಠ ಮಾಡ್ಬೇಡ. ನೋಡಿ, ನೀವು ಅವಳಿಗೆ ಡಿವೋರ್ಸ್ ಮಾಡಿಲ್ಲ ಅಂತಂದ್ರೆ ನಾನ್ ನಿಮ್ ಜೊತೆ ಬದುಕೋದಿಲ್ಲ. ನಾನ್ ಸಾಯ್ತೀನಿ. ಬಿಟ್ಬಿಡಿ ನನ್ನ. ಸರಿ, ಡೈವರ್ಸ್ ಮಾಡ್ತೀನಿ, ಇರು. ಖಂಡಿತ ಡಿವೋರ್ಸ್ ಮಾಡ್ತೀರಾ ತಾನೆ? ಖಂಡಿತ ಡೈವರ್ಸ್ ಮಾಡ್ತೀನಿ. ಈಗ ಸ್ವಲ್ಪ ಹೊತ್ತು ಸುಮ್ಮನಿರು. ಸದ್ಯ ಹೆಚ್ಚಿಗೆ ಗಾಯ ಆಗಿಲ್ಲ. ಇನ್ಮೇಲೆ ಯಾವತ್ತೂ ಈ ತರ ಕೆಲಸ ಮಾಡಬೇಡ. ನನಗೆ ನೀನ್ ಮುಖ್ಯ ಭುವನ, ನಿನ್ ಪ್ರೀತಿ ಮುಖ್ಯ. ಸರಿ, ದೀಪ ಹೇಳಿದ್ದಾರೆ ಅನ್ನೋದಕ್ಕೋಸ್ಕರ ಚಾರು ಮೇಲೆ ಅನುಮಾನ ಪಡೋ ಅಂತ ಹೇಳ್ತಿದೀಯಾ? ಅಯ್ಯೋ, ನಾನು ಅವ್ರ ಮೇಲೆ ಅನುಮಾನ ಪಡ್ತಿಲ್ಲ ರೀ. ಅವ್ರು ನಡ್ಕೊಳ್ತಿರೋ ರೀತಿ ನನಗೆ ಅನುಮಾನ ಬರೋ ಹಾಗೆ ಮಾಡ್ತಿದೆ ಅಂತ ಹೇಳೋದಕ್ ಬಂದೆ. ನಿಮ್ ಜೊತೆ ಸೇರೋದು, ಈ ಮನೆಗ್ ಬರೋದು, ಇದೆಲ್ಲ ಸರಿ ಇಲ್ಲ ಅಂತ ದೀಪ ಸ್ಪಷ್ಟವಾಗಿ ಚಾರು ಹತ್ರ ಹೇಳಿದಾಳೆ. ಚಾರು ಮನ್ಸಿನಲ್ಲಿ ಯಾವ ಕಲ್ಮಶನೂ ಇಲ್ಲ ಅಂದಿದ್ರೆ ಅವಳು ಕೋಪ ಬರ್ಬೇಕಿತ್ತಲ್ವಾ? ದೀಪ ಬಗ್ಗೆ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ಬೇಕಿತ್ತು. ಯಾಕೆ ಮಾಡ್ಲಿಲ್ಲ? ತುಳಸಿ, ನೀನು ಹೇಳೋದು ನನಗೆ ಅರ್ಥ ಆಗುತ್ತೆ. ನಾವು ನ್ಯಾಯವಾಗಿರುವಾಗ ನಮ್ಮ ಬಗ್ಗೆ ಯಾರು ತಪ್ಪಾಗಿ ಮಾತಾಡಿದ್ರೆ ತಕ್ಷಣ ನಮಗೆ ಕೋಪ ಬರಬೇಕು. ಅದೇ ನ್ಯಾಯ ಅಲ್ವಾ? ಆದರೆ ಚಾರು ಬಗ್ಗೆ ದೀಪ ಅಷ್ಟೇ ಅಲ್ಲ, ಬೇರೆ ಯಾರೇ ತಪ್ಪಾಗಿ ಮಾತಾಡಿದ್ರು ಚಾರು ಅದ್ರ ಬಗ್ಗೆ ರಿಯಾಕ್ಟೇ ಮಾಡಲಿಲ್ಲ. ಅದಕ್ಕೆ ಅವಳ ಮನ್ಸಲ್ಲಿ ಏನೋ ಕೆಟ್ಟ ಉದ್ದೇಶ ಇದೆ ಅಂತ ನೀನು ಅನುಮಾನ ಪಡ್ತಾ ಇದೀಯಾ, ಹೌದು ತಾನೇ? ಹೌದು ರೀ. ಇಲ್ಲ ತುಳಸಿ, ನೀನು ಚಾರುನ ತಪ್ಪು ತಿಳ್ಕೊಂಡಿದೀಯ. ನನಗೂ ಚಾರುಗೂ ಮದುವೆ ಫಿಕ್ಸ್ ಮಾಡಿದಾಗ ಅವಳು ಆಗಾಗ ನಮ್ಮನೆ ಬಂದು ಹೋಗ್ತಾ ಇದ್ಲು. ನನ್ನ ನೋಡೋದಕ್ಕೆ ಅಂತ ಅಲ್ಲ, ಅವಳು ಅಮ್ಮನ ಹತ್ರ, ಲಾವಣಿನ ಹತ್ರ, ಪೂಜಾ ಹತ್ರ ಅಷ್ಟೇ ಅಲ್ಲ, ನನ್ನ ಅತ್ತಿಗೆ ಜೊತೆ ಕೂಡ ಪ್ರೀತಿಯಿಂದ ನಡ್ಕೊಳ್ತಾ ಇದ್ಲು. ನಮ್ಮ ಮದುವೆ ನಿಂತೋದ್ಮೇಲೆ ಅವಳಿಂದ ಅಮ್ಮನ್ನ, ಲಾವಣಿಯನ್ನ ಮರೆಯೋದಕ್ಕೆ ಆಗ್ಲಿಲ್ಲ. ಇದು ತಪ್ಪು ಅಂತ ಯಾರ ಕೈಲೂ ಹೇಳೋದಕ್ಕೆ ಸಾಧ್ಯ ಇಲ್ಲ ತುಳಸಿ. ರೀ, ಅವಳು ಸರಿಯಾಗಿದ್ರೂನು 4 ಜನಕ್ಕೆ ಹೆದರ್ಕೊಂಡು ಜೀವನ ಮಾಡ್ಬೇಕಲ್ವಾ? ಅದನ್ ಚಾರು ಅರ್ಥ ಮಾಡ್ಕೋಬೇಕಲ್ವಾ? ಈಗ್ಲೂ ನೋಡಿ,
ಇಲ್ಲಿಗೆ ಬಂದ ತಕ್ಷಣ ಎಲ್ಲ ಕೆಲಸನೂ ಮಾಡ್ಕೊಂಡು ಅದು ಮದ್ವೆ ಆದ ಹುಡುಗಿ ಫಸ್ಟ್ ನೈಟ್ ವಿಚಾರದಲ್ಲೂ ತಲೆ ಹಾಕ್ತಾಳೆ. ಇದೆಲ್ಲ ಚೆನ್ನಾಗಿರುತ್ತಾ ನೀವೇ ಹೇಳಿ? ತುಳಸಿ, ಇದನ್ನೆಲ್ಲ ಬೇರೆ ಯಾರು ಮಾಡ್ತಾರೆ ಹೇಳು? ನ್ಯಾಯವಾಗಿ ನೋಡಿದ್ರೆ ಇದನ್ನೆಲ್ಲ ನೀನೇ ಮಾಡಬೇಕು. ನಿನ್ಗೋ ಈ ಫಾರ್ಮಾಲಿಟೀಸ್ ಎಲ್ಲ ಒಂದೂ ಗೊತ್ತಿಲ್ಲ. ಅದಕ್ಕೆ ಎಲ್ಲ ಕೆಲಸನೂ ಚಾರುನೇ ಮಾಡಿದಾಳೆ. ರೀ, ನೀವು ಗೊತ್ತಿದ್ದು ಮಾತಾಡ್ತಿದ್ದೀರೋ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರೋ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಇಲ್ಲಿಗೆ ಬಂದಿರೋ ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಇಲ್ಲಿ ನೋಡು ತುಳಸಿ, ಚಾರು ಏನೋ ಜಗಳ ಮಾಡ್ಕೊಂಡು ಸಿಟ್ಟಲ್ಲಿ ಇಲ್ಲಿಗೆ ಬಂದಿಲ್ಲ. ಲಾವಣ್ಯಂಗೋಸ್ಕರ ಮನೇಲಿ ಜಗಳ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಇವತ್ತು ಲಾವಣ್ಯ ಜೀವಂತವಾಗಿದ್ದಾಳೆ ಅಂದ್ರೆ ಅದು ಕಾರಣನೇ ಚಾರು. ಅವಳು ನಾವು ಚೆನ್ನಾಗಿರ್ಬೇಕು, ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಇಲ್ಲ ಅಂದಿದ್ರೆ ಅವಳು ತನಗೆ ಕೆಟ್ಟ ಹೆಸರು ತಗೊಂಡು ಇಲ್ಲಿ ಯಾಕಿರ್ಬೇಕಾಗಿತ್ತು ಹೇಳು? ಅವಳಿಗೆ ಹಣೆ ಬರಹನ. ಒಂದ್ ಮಾತ್ರ ಚೆನ್ನಾಗಿ ನೆನ್ಪಲ್ಲಿಟ್ಕೋ ತುಳಸಿ, ಚಾರು ಅಂತ ಫ್ರೆಂಡ್ ನಮಗ್ ಸಿಕ್ಕಿದ್ದಾಳೆ ಅಂತ ಅಂದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಅವಳು ನಮ್ಮ ಜೊತೆಗಿರೋದು ನಮ್ಮ ಅದೃಷ್ಟ ತುಳಸಿ. ಅವಳಿಗೆ ನಾನು ಮಾಡಿರೋ ದ್ರೋಹನ ಮರೆತ್ಬಿಟ್ಟು ಈ ಮನೆಗೋಸ್ಕರ ಎಷ್ಟು ಸಹಾಯ ಮಾಡ್ತಾ ಇದ್ದಾಳೆ. ಯಾರು ಹೇಳಿದ್ರು ಅಷ್ಟೇ ತುಳಸಿ, ನಾವು ಯಾವತ್ತೂ ಅವಳ ಮೇಲೆ ಅನುಮಾನನೇ ಪಡಬಾರ್ದು. ಒಂದ್ ವೇಳೆ ನಾವು ಅವಳ ಮೇಲೆ ಅನುಮಾನ ಪಟ್ರು ನಾವು ಮನುಷ್ಯರಲ್ಲ ತುಳಸಿ. ಏನ್ ತುಳಸಿ ಯೋಚನೆ ಮಾಡ್ತಾ ಇದೀಯಾ? ನಾನು ಹೇಳೋದ್ರಲ್ಲಿ ಏನಾದ್ರು ತಪ್ಪಿದೀಯಾ? ಇಲ್ಲ ರೀ, ನಾನ್ ಚಾರುಗ್ ಮರ್ಯಾದೆ ಕೊಡ್ಬೋದು, ಗೌರವ ಕೊಡ್ಬೋದು, ಸುಮ್ನಿರ್ಬೋದು. ಆದ್ರೆ ದೀಪನ್ಗ್ ಬಂದ ಅನುಮಾನ ಬೇರೆ ಯಾರಿಗೂ ಬರೋದಿಲ್ಲ ಅಂತ ನಾವ್ ಅಂದ್ಕೊಳಕ್ಕಾಗತ್ತಾ? ತುಳಸಿ, ನಿನ್ಗೊಂದು ಮ್ಯಾಟ್ರು ಗೊತ್ತಾ? ದೀಪ ಚಾರು ಹತ್ರ ಮಾತಾಡಿದ ದಿನಾನೇ ನನಗೆ ಈ ವಿಷಯ ಗೊತ್ತಾಯ್ತು. ಚಾರು ಅಮ್ಮನ ಹತ್ರ ಹೇಳಿ ಅಮ್ಮ ನನ್ನ ಹತ್ರ ಹೇಳಿದ್ರು. ದೀಪ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡಿದ್ರೆ ನೀನೇನ್ ಬೇಜಾರು ಮಾಡ್ಕೋತೀಯ ಅಂತ ನಾನು ಸುಮ್ಮನಿದ್ದೆ. ಹಾಗಾದ್ರೆ ಚಾರು ಎಲ್ಲ ಹೇಳಿದಾರಾ? ತುಳಸಿ, ಬೇರೆಯವರೆಲ್ಲ ಹೇಳೋದ್ನ ಬಿಡು, ಸ್ವಲ್ಪ ನೀನು ಯೋಚನೆ ಮಾಡಿ ನೋಡು. ಇದುವರೆಗೂ ಚಾರು ನಿನ್ ಜೊತೆ ನನ್ನ ಜೊತೆ ನಡ್ಕೊಂಡಿರೋ ರೀತಿ ನೋಡಿ ಅವಳ ಮೇಲೆ ನಿನ್ಗೆ ಯಾವ ಥರ ಅನುಮಾನ ಬಂದಿದ್ಯಾ? ಇಲ್ಲ ತಾನೇ? ಅವಳು ತುಂಬಾ ಒಳ್ಳೆ ಹುಡುಗಿ ತುಳಸಿ. ನೀನೇ ಸುಮ್ಮನೆ ಚಾರು ಮೇಲೆ ಅನುಮಾನ ಪಡ್ತಾ ಇದೀಯಾ. ಇನ್ಮೇಲೆ ಅವಳ ಮೇಲೆ ಅನುಮಾನ ಪಡಬೇಡ, ಅರ್ಥ ಆಯ್ತಾ? ಸಾರಿ ರೀ, ನನ್ ಮನ್ಸಲ್ಲಿ ಒಂದ್ ಸಣ್ಣ ಅನುಮಾನ ಇತ್ತು. ಅದನ್ನ ಮನ್ಸಲ್ಲೇ ಮುಚ್ಚಿಟ್ಕೊಳಕ್ಕಾಗ್ಲಿಲ್ಲ ರೀ, ಅದಕ್ಕೆ ನಿಮ್ ಹತ್ರ ಹೇಳ್ಕೊಂಡೆ. ಒಳ್ಳೆ ವಿಷಯ ತುಳಸಿ. ಇದನ್ನ ನೀನು ಮನ್ಸಲ್ಲಿ ಇಟ್ಕೊಂಡಿದ್ರೆ ನಿನ್ಗೆ ನನ್ನ ಮೇಲೆ ಅನುಮಾನ ಬರ್ತಾ ಇತ್ತು. ಒಳ್ಳೇದೇ ಆಯ್ತು, ತುಂಬಾ ಓಪನ್ ಆಗಿ ಮಾತಾಡಿದೀಯಾ. ಈಗ ನೀನ್ ಅನುಮಾನ ಎಲ್ಲ ಬಗೆಹರಿದಿರ್ಬೇಕಲ್ವಾ? ಮನಸ್ಸು ತುಂಬಾ ಆರಾಮಾಗಿರ್ಬೇಕಲ್ವಾ? ಏನ್ ತುಳಸಿ ಇದು? ನಾನು ಇಷ್ಟೊಂದು ಕಷ್ಟಪಟ್ಟು ನೀನ್ ಅನುಮಾನನೆಲ್ಲ ಬಗೆಹರಿಸಿದೀನಿ, ನೀನ್ ನೋಡಿದ್ರೆ ಸುಮ್ನೆ ತಲೆ ಅಲ್ಲಾಡಿಸ್ತಾ ಇದೀಯಾ. ಏನಾದ್ರೂ ನನಗೆ ಗಿಫ್ಟ್ ಕೊಡ್ಬೇಕಲ್ವಾ? ಗಿಫ್ಟಾ? ಏನ್ ಗಿಫ್ಟ್ ಕೊಡ್ಬೇಕು? ಅದೇ ದಿನಾಲು ಸೊಗಸಾಗಿ ಸಿಹಿ ಸಿಹಿಯಾಗಿ ನನ್ ಕೆನ್ನೆ ಕೊಡ್ತೀಯಲ್ಲ ತುಳಸಿ. ನಾನು ತುಂಬಾ ಅವಸರದಲ್ಲಿ ಇದ್ದೀನಿ ತುಳಸಿ, ಬೇಗ ಬೇಗ ಕೊಡಮ್ಮ, ಬೇಗ ಕೊಡು ತುಳಸಿ. ಬೇಗ. ಕೊಡ್ಲೇಬೇಕಾ? ತುಳಸಿ, ಓ ಸಾರಿ ಸಾರಿ, ಇಬ್ರು ಇಲ್ಲೇ ಇದ್ದೀರಾ? ಚಾರು, ನನ್ನನ್ನೇ ಹುಡ್ಕೊಂಡ್ ಬಂದಿಯಾ? ಆಕ್ಚುಲಿ ಇವ್ರನ್ನ ಹುಡ್ಕೊಂಡ್ ಬಂದೆ. ನೀವಿದ್ದೀರಾ ಅಂತ ನಿಮ್ಮ ಹತ್ರನೇ ಹೇಳ್ತಾ ಇದ್ದೀನಿ. ಮನೇಲಿ ತುಂಬಾ ಸೊಳ್ಳೆ ಇದೆ ಅಂತ ಅದು ಅಮ್ಮ ಮೊಸ್ಕಿಟೋ ಬ್ಯಾಗ್ ತರಕ್ ಹೇಳಿದ್ರು. ಅದ್ ಎಲ್ಲಿದೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ ಚಾರು, ಅಷ್ಟೇ ತಾನೆ, ಅದನ್ನ ನಾನೇ ಕೊಡ್ತೀನಿ ಬಾ. ಬೇಡ ಬೇಡ, ನೀವೇನೋ ಇಂಟ್ರೆಸ್ಟ್ ಆಗಿ ಮಾತಾಡ್ತಿದ್ದೀರಾ ಅನ್ಸುತ್ತೆ. ಎಲ್ಲಿದೆ ಅಂತ ಹೇಳಿದ್ರೆ ಸಾಕು, ನಾನೇ ತಗೋತೀನಿ. ಅಯ್ಯೋ ಇಲ್ಲ ಚಾರು,
ಸುಮ್ನೆ ನಾವು ಹಾಗೆ ಮಾತಾಡ್ತಾ ಇದ್ವಿ. ಆ, ನಡಿ ಬಾ, ನಾನೇ ಇಲ್ಲ, ಕೊಡ್ತೀನಿ ಬಾ. ಪರವಾಗಿಲ್ಲ. ಬಾ ಚಾರು. ಏನಪ್ಪ ಇದು, ರೂಮ್ ಎಲ್ಲ ಘಮ ಘಮ ಅಂತ ಇದೆ. ಬುಜ್ಜಿಮ್ಮ, 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 ಬುಜ್ಜಿಮ್ಮ. ಭಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ. ಭಾಮೆಯ ನೋಡಲು ತಾ ಬಂದ ಬೃಂದಾವನದಿಂದ ಮುಕುಂದ. ಭಾಮೆಯ ನೋಡಲು ತಾ ಬಂದ ಭಾಮೆಯ. ತಗೊಳ್ಳಿ ಹಾಲು. ಏನ್ರಿ ಹೀಗ್ ನೋಡ್ತಾ ಇದ್ದೀರಾ? ನನಗೆ ನಮ್ಮ ಮೊದಲನೇ ರಾತ್ರಿ ನೆನಪಾಯ್ತು ಕಣೆ. ನಿನಗೆ ನೆನಪಿದ್ಯಾ? ಆಗ ನೀನು ಬಳ್ಳಿ ಥರ ಸಣ್ಣಗಿದ್ದೆ. ಈಗ ರೀ ಸುಮ್ನೆ ಇರಿ, ಯಾರಾದ್ರೂ ನೋಡ್ತಾರೆ. ನಾಚಿಕೆ ನೋಡು, ಇನ್ನೂ 16 ವರ್ಷ ಅಲ್ವಾ ನಿನ್ಗೆ? ರೀ ಏನು ಯೋಚನೆ ಮಾಡದೆ ಸುಮ್ನೆ ಹಾಲು ಕುಡಿದು ಮಲ್ಕೊಳ್ಳಿ. ನಿದ್ದೆ ಬರಲ್ವಾ ನಿಮ್ಗೆ? ಬರ್ದೇ ಏನೇ, ಮದ್ವೆ ಮನೇಲಿ ಒಂದು ಕೆಲಸನೂ ಮಾಡದೆ ಹೋದ್ರೂ ತುಂಬಾ ಸುಸ್ತಾಗಿದೆ. ಒಂದು ರಗ್ ಹೊತ್ಕೊಂಡು ಮಲಗಬೇಕು ಅನಿಸ್ತಾ ಇದೆ. ನೋಡೆ, ಯಾರು ನನ್ನ ಡಿಸ್ಟರ್ಬ್ ಮಾಡಬಾರ್ದು, ಗೊತ್ತಾಯ್ತಾ? ರೀ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಏ, ಬಾಗ್ಲು ಹಾಕ್ಬಿಟ್ಟು ಬರ್ತೀನಿ ತಡಿಯೇ. ಹ್ಮ್ ಯಾಕೆ ಇವ್ರು ಇಷ್ಟು ನಗ್ತಾ ಇದ್ದಾರೆ? ಹೆಣ್ಮಕ್ಳು ಅಂದ್ರೇನೆ ನಾಚಿಕೆ. ರಾತ್ರಿ ಪೂರ್ತಿ ಚೆನ್ನಾಗಿ ನಿದ್ದೆ ಮಾಡ್ಬೇಕಪ್ಪ. ಯಾರಪ್ಪ ಇದು ಇಷ್ಟೊತ್ನಲ್ಲಿ ಫೋನ್ ಮಾಡ್ತಾ ಇರೋದು? ಹಾಲು ಕುಡಿಯೋಕ್ಕೂ ಬಿಡಲ್ವಲ್ಲ ಇವರು. ಹಲೋ, ಯಾರು ಮಾತಾಡ್ತಿರೋದು? ಅಯ್ಯ ಬೀಗ್ರ, ನಿಮಗ್ ಗೊತ್ತಾಗ್ತಾ ಇಲ್ವಾ? ನಾನು ನಿಮ್ ಬೀಗ ವೆಂಕಟರಾಜು ಬೀಗ್ರ. ಅಯ್ಯೋ ಬೀಗ್ರೆ, ಯಾಕೆ ಹೇಳ್ತಾ ಇದ್ದೀರಾ? ಏನಾಯ್ತು? ನನ್ನ ಕೈಯಲ್ಲಿ ತಡ್ಕೊಳಕ್ ಆಯ್ತಾ ಇಲ್ಲ ಬೀಗ್ರ, ನನ್ನ ಕೈಯಲ್ಲಿ ತಡ್ಕೊಳಕ್ ಆಯ್ತಾ ಇಲ್ಲ.
ಅಲ್ಲ ಇದು ಒಬ್ಬ ಮಗಳನ್ನ ಎಷ್ಟು ಪ್ರೀತಿಯಿಂದ ಸಾಕಿದ್ದೆ ಗೊತ್ತಾ ಬೀಗ್ರ? ತುಂಬಾ ಪ್ರೀತಿಯಿಂದ ಸಾಕಿದೆ. ಅಯ್ಯೋ, ನನ್ನ ಮಗಳನ್ನ ನಿಮ್ಮ ಮನೆಗೆ ಧಾರೆ ಎರ್ಕೊಟ್ಬಿಟ್ಟೆ. ಈಗ ನಮ್ಮ ಮನೇಲಿ ಎಲ್ ನೋಡಿದ್ರು ಖಾಲಿ ಖಾಲಿ ಖಾಲಿ, ಮನೆ ಎಲ್ಲ ಖಾಲಿ. ಬೀಗ್ರ, ಈಗ ನಮ್ಮ ಮನೆ ಹೆಂಗಿದೆ ಗೊತ್ತಾ ಬೀಗ್ರ? ದೇವ್ರಿಲ್ಲದ ದೇವಸ್ಥಾನ ಆಗಿದೆ, ಕಾಸಿಲ್ಲದ ಖಾಲಿ ಉಂಡಿ ಆಗಿದೆ. ಅಯ್ಯೋ ಮಗಳ, ಇಲ್ಲಿ ನೋಡಿ ಬೀಗ್ರೆ, ಅಳಬೇಡಿ, ಹೇಳೋದ್ ಕೇಳಿ. ಅಯ್ಯೋ ಬೀಗ್ರ, ಅಳಬೇಡಿ ಅಂತ ನೀವು ಹೇಳ್ತಾ ಇದ್ದೀರಾ, ಆದ್ರೆ ನನ್ನ ಕೈಯಲ್ಲಿ ತಡ್ಕೊಳಕ್ ಆಯ್ತಾ ಇಲ್ಲ ಬೀಗ್ರ. ಏನ್ ಮಾಡಕ್ಕಾಗತ್ತೆ ಬೀಗ್ರೆ? ಅಯ್ಯೋ, ಹೆಣ್ಮಗು ಅಂತ ಇದ್ಮೇಲೆ ಒಂದಿನ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಲೇಬೇಕಲ್ವಾ? ಹಂಗಂತೀರಾ? ಹೌದು ಬೀಗ್ರೆ, ನಾವು ಹೆಣ್ಮಗುನೆತ್ತು ಅದನ್ನ ಎಷ್ಟೇ ಸುಖವಾಗಿ ಬೆಳೆಸಿದ್ರು ಒಂದಲ್ಲ ಒಂದ್ ದಿವಸ ಅದ್ ಗಂಡನ ಮನೆಗೆ ಹೋಗಿ ಸುಖವಾಗಿ ಬಾಳ್ದಿರ್ತಾನೆ, ನಮಗೂ ಸಂತೋಷ. ನೋಡಿ, ನಿಮ್ ಮಗಳಿಗೆ ಯಾವ ಕೊರತೆನೂ ಆಗಲ್ಲ, ನೀವು ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಏಯ್ ಕತೆ, ಏಯ್ ಕತೆ, ಹಾ, ಏಯ್ ಕತೆ. ಯಾರಿಗೆ ಹೇಳಿದ್ರಿ? ಅದು ಬೀಗ್ರೆ, ಅದು ನಿಮಗಲ್ಲ ಬೀಗ್ರೆ, ಓ, ಅದು ನಮ್ಮ ಮನೆ ಒಳಗಂಗಂದೆ ಅಷ್ಟೇ. ಬೀಗ್ರೆ, ಒಂದು ಸತ್ಯ ಹೇಳ್ತೀನಿ ಕೇಳಿ ಬೀಗ್ರೆ. ನನ್ನ ಮಗಳನ್ನ ಎಷ್ಟು ಪ್ರೀತಿಯಿಂದ ನನ್ನ ಮನೆಯಲ್ಲೇ ಬೆಳೆಸ್ದೆ ಗೊತ್ತಾ ಬೀಗ್ರೆ? ಅವಳು ಹುಟ್ಟಿದ ತಕ್ಷಣ ಹೆಸರಿಟ್ಟೆ, ಹುಟ್ಟಿದ ತಕ್ಷಣ ಸ್ಕೂಲಿಗೆ ಕಳಿಸ್ದೆ. ಆಮೇಲೆ ಬೀಗ್ರ, ಮಗು ಕಾಲಿಟ್ರೆ ಎಲ್ಲಿ ಸೌದೋಗ್ತಲೋ ಅಂತ ಅವಳನ್ನ ನೋಡ್ಕೊಳಕ್ಕೆ ಆ ವಯಸ್ಸಲ್ಲೇ ಒಬ್ಬಳ ಆಯಾನ ಇಟ್ಟೆ. ನೋಡಿ, ಕಾಲ್ಗೆ ಕೈಗೆ ಡಿಸೈನ್ ಆಗಿರೋ ಒಡವೆಗಳನ್ನೆಲ್ಲ ತಗೊಂಬಂದು ಹಾಕ್ದೆ. ಜರ್ತಾರಿ ಬಟ್ಟೆ, ರೇಷ್ಮೆ ಬಟ್ಟೆ, ಕಣ್ಣಕ್ಕೆ ಕಂಡಂತ ಕಲರ್ ಬಟ್ಟೆಗಳನ್ನೆಲ್ಲ ತಗೊಂಬಂದು ನನ್ನ ಮಗಳಿಗೆ ಹಾಕ್ತೆ ಬೀಗ್ರೆ. ಅಷ್ಟೇ ಅಲ್ಲ, ಪ್ರತಿ ದಿವಸನೂ ನನ್ನ ಮಗಳಿಗೆ ಬೆಳ್ಳಿ ತೊಟ್ಟೆ ತುಂಬಾನು ಹಸುವಿನ ಹಾಲು ಅನ್ನ, ಮೊಸರನ್ನ, ತುಪ್ಪ ಕಲಸಿದನ್ನ ನಾನೇ ನನ್ನ ಕೈಯಾರ ನನ್ನ ಮಗಳಿಗೆ ತಿನ್ನಿಸ್ತಾ ಇದ್ದೆ ಬೀಗ್ರ, ತಿನ್ನಿಸ್ತಾ ಇದ್ದೆ. ಬೀಗ್ರ, ಇಷ್ಟೆಲ್ಲ ಕಷ್ಟಪಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ ನನ್ನ ಮಗಳು ಇವತ್ತಿ ಮನೆಯಲ್ಲಿಲ್ಲ ಬೀಗ್ರ, ಮನೆಯಲ್ಲಿಲ್ಲ. ಹೆಸರಿಟ್ಟದನ್ನ, ಊಟ ಹಾಕಿದನ್ನ ಯಾರು ಇಷ್ಟು ಹೆಮ್ಮೆಯಿಂದ ಹೇಳ್ಕೊಂಡಿದ್ದೇ ಇಲ್ಲ. ಅಲೋ ಅಲೋ, ಏ ಬೀಗ್ರ, ಛೇ, ಯಾಕೆ ಹಿಂಗ್ ಕೂಗ್ತಾರೆ ಇವರು? ಬೀಗ್ರೆ, ನನಗೆ ಕಿವಿ ಕೇಳಿಸುತ್ತೆ, ಸ್ವಲ್ಪ ಮೆತ್ತಿಗೆ ಮಾತಾಡಿ. ಅದನ್ನ ಬಿಡಿ ಬೀಗ್ರ. ಬೀಗ್ರ, ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ಮಗಳಿದ್ದಾಳಲ್ಲ, ಮಗಳು, ಅವಳು ಎಷ್ಟೊಂದು ಬುದ್ಧಿವಂತೆ ಗೊತ್ತಾ ಬೀಗ್ರ? ಗೊತ್ತಿಲ್ಲ. ಗೊತ್ತಿಲ್ವಾ? ತಿಳ್ಕೊಳ್ಳಿ, ತಿಳ್ಕೊಬೇಕು ನೀವು. ಅವಳು ಚಿಕ್ಕ ವಯಸ್ಸಲ್ಲೇ ಸ್ಕೂಲ್ ಹೋಯ್ತಾ ಇದ್ಲು. 3ನೇ ವಯಸ್ಸಲ್ಲಿ, ಕೇವಲ 3ನೇ ವಯಸ್ಸಲ್ಲಿ ಅವಳು LKG ಸೇರ್ಕೊಂಡ್ಲು ಗೊತ್ತಾ? 4ನೇ ವಯಸ್ಸಲ್ಲಿ
UKG ಹೋಗ್ತಾ ಇದ್ಲು ಗೊತ್ತಾ? ಏನ್ ಹೋಗ್ತಾ ಇದ್ಲ ಹೇಳಿ? UKG ಓದಿದ್ಲು. ಬೀಗ್ರ, ಇನ್ನು ನಮ್ಮ ಮಗಳ ಪ್ರತಾಪ ಹೇಳ್ತೀನಿ ಕೇಳ್ರಿ, ನಿಮಗ್ ಗೊತ್ತಿಲ್ಲಮ್ಮ.